ರೀ ಅಮೃತ ಅವರೇ, ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೀವು ಅಂದರೆ ನನ್ನ ಜೀವನ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಾಳಿಗೆ ಬೆಳಕು ಕೊಡೋಕ್ಕೆ ಅಂತಲೇ ಬಂದಿರೋ ಸುಂದರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನು ಮುಗಿಲಷ್ಟು ಪ್ರೀತಿಸೋ ಹುಡುಗಂಗೆ ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಬೈದು ಕಳಿಸ್ಬಿಟ್ರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ನನ್ನ ದಾರಿಗೆ ಅಡ್ಡ ಬಂದ್ರೆ ಇದಕ್ಕಿಂತ ಘೋರವಾದ ಮುಖ ನೋಡ್ಬೇಕಾಗುತ್ತೆ ನೀನು. ಸತ್ಯ ಹೇಳಿದ್ದೀನಿ. ದೂರ ಇದ್ದಷ್ಟು ಬದುಕಿರ್ತೀಯ. ಅರ್ಜುನ್, ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತು? ಯಾಕೋ ಮಂಕಾಗಿದ್ಯಾ? ನಾನಿನ್ನಮ್ಮ ಅಲ್ವಾ? ಅಮ್ಮನ ಹತ್ರ ಹೇಳ್ಕೊಳಕ್ ಸಂಕೋಚನ ನಿನಗೆ? ಹಾಗೇನಿಲ್ಲಮ್ಮ. ಸುಳ್ಳು ಹೇಳಬೇಡ ಕಣೋ. ನೀನು ಏನು ಅಂತ ನಿನ್ನ ತಾಯಿ ಆದವಳು ನನಗೆ ಗೊತ್ತಾಗಲ್ವಾ? ಮನ್ಸಿಗೇನೋ ಹಚ್ಕೊಂಡು ಕೊರಗ್ತಾ ಇದೆಯಾ ನೀನು? ಅದೇನು ಅಂತ ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲಮ್ಮ, ಮತ್ತೆ ಯಾಕೆ ಅದನ್ನೇ ಕೇಳ್ತಾ ಇದೆಯಾ? ಅತ್ತೆ, ಅರ್ಜುನ್ ಯಾಕೆ ಹೀಗಿದ್ದಾನೆ ಅಂತ ನನಗೆ ಗೊತ್ತು. ನನ್ನ ಅರ್ಜುನ್ ಮದುವೆ ಮಾಡ್ತೀನಿ ಅಂತ ಹೇಳಿ ಇಷ್ಟು ದಿನ ಆದರೂ ಇನ್ನು ಮದುವೆ ಡೇಟ್ ಫಿಕ್ಸ್ ಮಾಡಿಲ್ವಲ್ಲ, ಅದಕ್ಕೆ ಫೀಲ್ ಮಾಡ್ಕೊಂಡಿದ್ದಾನೆ ಅಲ್ವೇನೋ ಅರ್ಜುನ್? ಏಯ್, ನಿನಗೆ 3 ಹೊತ್ತು ಮದುವೆದೇ ಚಿಂತೆನಾ? ಅದು ಬಿಟ್ಟು ಬೇರೆ ಯೋಚನೆನೇ ಇಲ್ವಾ? ತಮಾಷೆಗೆ ಒಂದು ಇತಿಮಿತಿ ಅಂತ ಇರುತ್ತೆ. ಮೊದಲು ನಿನ್ನ ಕೋತಿ ಥರ ಆಡೋದನ್ನ ನಿಲ್ಸೋ. ಅರ್ಜುನ್, ಪಾಪ ಕಣೋ ಇವಳು. ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಯಾಕೆ ಹಾಗೆ ರೇಗ್ತಾ ಇದೆಯಾ ನೀನು? ಮಯೂರಿ, ಅವನು ಏನೋ ಬೇಜಾರು ಮಾಡ್ಕೊಂಡು ಹಾಗೆ ಮಾಡ್ತಾ ಇದ್ದಾನಮ್ಮ. ದೃಷ್ಟಿ ತೆಗಿ. ಹೀಗಲ್ಲ, ನೋಡು. ಕಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಆಂಟಿರ್ ಕಣ್ಣು, ಅಜ್ಜಿರ್ ಕಣ್ಣು, ನನ್ನ ಕಣ್ಣು ಬಿಟ್ಟು ನಿನಗೆ ಬೇರೆ ಯಾವ ಹುಡುಗಿ ಕಣ್ಣು ಬೀಳದೆ ಇರಲಿ. ಇದನ್ನೇ ಬೇಡ ಅಂತ ಹೇಳಿದ್ದು. ಏನಾಯ್ತು ಅರ್ಜುನ್? ನಾನೇನು ಮಾಡಿದೆ? ಏನು ಮಾಡ್ದೇನಾ? ಒಳ್ಳೆ ನಿನ್ನ ಹೆಂಡತಿ ಅನ್ನೋ ಥರ ಅಧಿಕಾರ ಚಲಾಯಿಸೋದನ್ನ ನಿಲ್ಸೋ. ಇಷ್ಟು ತೆಗೆಯೋ ನೆಪದಲ್ಲೇ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅರ್ಜುನ್, ಅಮ್ಮ, ನನಗೆ ಮಯೂರು ದೃಷ್ಟಿ ತೆಗೆಯೋದು ಬೇಡ. ನನಗೆ ದೃಷ್ಟಿ ತೆಗೆಯುವಂಥದ್ದು ಇನ್ನೂ ಏನೂ ಆಗಿಲ್ಲ. ದಯವಿಟ್ಟು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಹಾಗಲ್ಲ ಕಣೋ. ಅಮ್ಮ, ನೀನೇನು ಹೇಳ್ಬೇಡ, ಮಾತಾಡೋಕ್ಕೂ ಬರಬೇಡ. ನನ್ನ ಪಾಡಿಗೆ ಬಿಟ್ಬಿಡು. ಮೊದಲು ನೀವಿಬ್ರು ಹೊರಗಡೆ ಹೋಗಿ. ಅರ್ಜುನ್, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?